ಹಗಲು ರಾತ್ರಿ 3 ವರ್ಷಗಳ ಕಾಲ ಒಂದೇ ನಾಡಿ, ಅದು ಚಂದ್ರಸೂರ್ಯ ಇರಲಿ ಇಲ್ಲಾಂದ್ರೆ ಸೂರ್ಯನಾಡಿ ಇರಲಿ, ಯಾವುದೇ ಒಂದೇ ಕೆಲಸ ಮಾಡ್ತಾ ಹೋದ್ರೆ ಅವಾಗ ಅವ್ರಿಗೆ ಮರಣ ಬರುತ್ತೆ ಅಂತ ಅರ್ಥ. ಆಮೇಲೆ 3 ರಾತ್ರಿಗಳು ಒಂದೇ ಕೆಲಸ ಅಂದ್ರೆ ಹೇಳ್ಬೇಕಂದ್ರೆ ಆ ಒಂದು ಒಂದೇ ನಾಡಿ ಕೆಲಸ ಮಾಡ್ತಾರೆ. 3 ರಾತ್ರಿಗಳು ಅಂದ್ರೆ 3 ರಾತ್ರಿಗಳು ಕಂಟಿನ್ಯೂಸ್ ಒಂದೇ ನಾಡಿ ಕೆಲಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅವ್ರಿಗೆ ಒಂದು ವರ್ಷದಲ್ಲಿ ಮರಣ ಬರುತ್ತೆ, ಬರ್ಕೊಳ್ಳಿ. ಓಕೆ, ಈ ರೀತಿಯಾಗಿ. ಆಮೇಲೆ ರಾತ್ರಿ ವೇಳೆ ಚಂದ್ರನಾಡಿ, ಹಗಲ್ ಟೈಮಲ್ಲಿ ಸೂರ್ಯನಾಡಿ ನಿರಂತರ ಕೆಲಸ ಮಾಡ್ತಾ ಇದ್ರೆ, ಅಂದ್ರೆ ಪೂರ್ತಿ ರಾತ್ರಿ ಎಲ್ಲ ಏನಾಗುತ್ತೆ ಚಂದ್ರನಾಡಿ, ಹಗಲೆಲ್ಲ ಸೂರ್ಯನಾಡಿ ಕೆಲಸ ಮಾಡ್ತಾ ಇದ್ದು ಇಟ್ಕೊಳ್ಳಿ. ಅವ್ರಿಗೆ 6 ಮಂತ್ಸ್ ಅಲ್ಲಿ ಮೃತ್ಯು ಬರುತ್ತೆ. ಆಮೇಲೆ 2 ದಿನಗಳ ಕಾಲ ಹಗಲು ರಾತ್ರಿ ಸೂರ್ಯನಾಡಿ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ 2 ವರ್ಷಗಳಲ್ಲಿ ಮೃತ್ಯು ಬರುತ್ತೆ. ಮತ್ತೆ ಇಡೀ ದಿವಸ ಚಂದ್ರಸೂರ ಕೆಲಸ ಮಾಡ್ತಾ ಇದ್ರೆ, ಇಡೀ ದಿವಸ ಚಂದ್ರಸೂರ ಅಂದ್ರೆ ಬೆಳಗ್ಗೆಯಿಂದ ನೈಟ್ವರೆಗೂ ಎದ್ದಿದ ಮೇಲೆ ಪೂರ್ತಿ ದಿವಸ ಚಂದ್ರಸೂರ ಕೆಲಸ ಮಾಡ್ತಾ ಇದ್ರೆ ಆ ವ್ಯಕ್ತಿಗೆ ಅವತ್ತೇ ಮರಣ ಬರುತ್ತೆ ಅಂತ ಅರ್ಥ, ನೋಡ್ಕೊಳ್ಳಿ. ಆಮೇಲೆ ಚಂದ್ರನಾಡಿ ಪೂರ್ತಿಯಾಗಿ ಪ್ರವಾಹ ಮಾಡ್ತಾ ಇದೆ, ಸೂರ್ಯನಾಡಿ ಪ್ರವಾಹ ಆಗ್ತಾನೆ ಇಲ್ಲ. ಚಂದ್ರನಾಡಿ ಪ್ರವಾಹ ಆಗ್ತಾ ಇದೆ, ಸೂರ್ಯನಾಡಿ ಪೂರ್ತಿ ಕೆಲಸನೇ ನಿಂತೋಯ್ತು. ಅವಾಗ 1 ಮಂತ್ ಒಳಗಡೆ ಮೃತ್ಯು ಬರುತ್ತೆ. ಸೂರ್ಯನಾಡಿ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇದೆ, ಚಂದ್ರನಾಡಿ ಪ್ರವಾಹ ಆಗ್ತಾನೆ ಇಲ್ಲ. ಉದಾಹರಣೆಗೆ ಇವತ್ತಿಂದ ಶುರು ಮಾಡಿಕೊಂಡು ಸೂರ್ಯನಾಡಿ ಕೆಲಸ ಮಾಡ್ತಾನೇ ಇದೆ, ಚಂದ್ರನಾಡಿ ಕೆಲಸ ಮಾಡ್ತಾನೇ ಇಲ್ಲ, ಅವಾಗ ಅವರಿಗೆ 15 ದಿವಸದಲ್ಲಿ ಮೃತ್ಯು ಬರುತ್ತೆ. ಕೇವಲ 15 ದಿವಸದಲ್ಲಿ ಮೃತ್ಯು ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ